ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇದೆ? 2000 ವರ್ಷಗಳ ಇತಿಹಾಸ ಇದೆ. ಇಂತಹ ಕನ್ನಡ ಭಾಷೆ ಮತ್ತು ಸಾಹಿತ್ಯ 4 ಘಟ್ಟಗಳಲ್ಲಿ ಬೆಳೆದು ಬಂದಿದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯ ಎಷ್ಟು ಘಟ್ಟಗಳಲ್ಲಿ ಬೆಳೆದು ಬಂದಿದೆ? ಆ 4 ಘಟ್ಟಗಳು ಯಾವ್ಯಾವ ಹೇಳ್ತೀರಾ? ಮೊದಲನೇದು ಹಳಗನ್ನಡ, ಎರಡನೇದು, ಮೂರನೇದು, ನಾಲ್ಕನೇದು. ಹೀಗೆ ಕನ್ನಡ ಸಾಹಿತ್ಯ 4 ಘಟ್ಟಗಳಲ್ಲಿ ಬೆಳೆದು ಬಂದಿದೆ. ಈ ಕನ್ನಡ ಸಾಹಿತ್ಯ ಚಂಪು, ವಚನ, ರಗಳೆ, ಷಟ್ಪದಿ ಮೊದಲಾದ ಪ್ರಕಾರಗಳಲ್ಲಿ ಬೆಳೆದು ಬಂದಂತೆ ಶತಕ ಸಾಹಿತ್ಯವೂ ಕೂಡ ಒಂದು ಪ್ರತ್ಯೇಕ ಸಾಹಿತ್ಯವಾಗಿ ಕನ್ನಡದಲ್ಲಿ ಬೆಳೆದು ಬಂದಿದೆ. ನೋಡ್ರಿ, ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಶತಕ ಸಾಹಿತ್ಯವೂ ಕೂಡ ಒಂದು ಅಂತ ಹೇಳಿಬಿಟ್ಟು ಹೇಳಬಹುದು. ಶತಕ ಅಂದ್ರೆ ಏನಪ್ಪ ಅಂದ್ರೆ 100 ಪದ್ಯಗಳನ್ನ ಒಳಗೊಂಡಿರುವ ಗ್ರಂಥ. ಶತಕ ಅಂದ್ರೇನು? 100 ಪದ್ಯಗಳನ್ನು ಒಳಗೊಂಡಿರುವ ಒಂದು ಗ್ರಂಥ ಅಂತ ಹೇಳಿ ಕರಿತೀವಿ. ಈ ಶತಕ ಸಾಹಿತ್ಯ ಯಾವ ಸಾಹಿತ್ಯದಿಂದ ಪ್ರೇರಣೆಯನ್ನ ಪಡೆದಿದೆಯಪ್ಪ ಅಂತಂದ್ರೆ ಸಂಸ್ಕೃತ ಸಾಹಿತ್ಯದ ಪ್ರೇರಣೆಯಿಂದ ಶತಕ ಸಾಹಿತ್ಯದ ಉಗಮ ಆಯಿತು ಅಂತ ಹೇಳ್ಬಿಟ್ಟು ಹೇಳಬಹುದು. ಗೊತ್ತಾಯ್ತಾ? ಶತಕ ಸಾಹಿತ್ಯದ ಉಗಮ ಯಾವ ಸಾಹಿತ್ಯದ ಪ್ರೇರಣೆಯಿಂದ ಆಯಿತು? ಸಂಸ್ಕೃತ ಸಾಹಿತ್ಯದ ಒಂದು ಪ್ರೇರಣೆಯಿಂದ ಕನ್ನಡದಲ್ಲಿ ಶತಕ ಸಾಹಿತ್ಯ ಬೆಳೆದು ಬಂತು. ಈ ಶತಕ ಸಾಹಿತ್ಯ ಯಾವ್ಯಾವ ಛಂದೋ ಪ್ರಕಾರದಲ್ಲಿ ಬೆಳೆದು ಬಂದಿದೆಯಪ್ಪ ಅಂತಂದ್ರೆ ಷಟ್ಪದಿ ಅನ್ನೋದು ಒಂದು, ವೃತ್ತ ಅಂತ ಹೇಳಿ ಒಂದು, ಸಾಂಗತ್ಯ ಅಂತ ಹೇಳಿ ಈ ಪ್ರಕಾರಗಳಲ್ಲಿ ಬೆಳೆದು ಬಂದಿದೆ. ಯಾವ್ಯಾವುದು? ಕಂದ, ವೃತ್ತ, ಷಟ್ಪದಿ, ಸಾಂಗತ್ಯ ಮೊದಲಾದ ಪ್ರಕಾರಗಳಲ್ಲಿ ಬೆಳೆದು ಬಂದಿದೆ. ಯಾವುದು? ಶತಕ ಸಾಹಿತ್ಯ. ನಾವು ಒಂದ್ ಮಾರ್ಕ್ಸ್ ಕೇಳಬಹುದು, ಶತಕ ಸಾಹಿತ್ಯ ಯಾವ ಛಂದೋ ಪ್ರಕಾರದಲ್ಲಿ ಬೆಳೆದು ಬಂದಿದೆಯಪ್ಪ ಅಂದ್ರೆ ಕಂದ, ವೃತ್ತ, ಷಟ್ಪದಿ, ಸಾಂಗತ್ಯ ಮೊದಲಾದ ಪ್ರಕಾರಗಳಲ್ಲಿ ಬೆಳೆದು ಬಂದಂತಹ ಸಾಹಿತ್ಯ ಇದಾಗಿದೆ. ಈ ಶತಕ ಸಾಹಿತ್ಯ ನಮಗೆ ಏನ್ ತಿಳಿಸ್ಕೊಡುತ್ತಪ್ಪ ಅಂದ್ರೆ ಭಕ್ತಿ, ಜ್ಞಾನ, ವೈರಾಗ್ಯ, ನೀತಿ, ತತ್ವಜ್ಞಾನ ಮೊದಲಾದ ವಿಷಯಗಳ ಬಗ್ಗೆ ತಿಳಿಸಿ ಕೊಡುತ್ತೆ. ಶತಕ ಸಾಹಿತ್ಯ ಯಾವ ಯಾವ ವಿಷಯಗಳನ್ನ ತಿಳಿಸಿಕೊಡುತ್ತೆ? ಭಕ್ತಿಯ ಬಗ್ಗೆ, ಜ್ಞಾನದ ಬಗ್ಗೆ, ವೈರಾಗ್ಯದ ಬಗ್ಗೆ, ನೀತಿಯ ಬಗ್ಗೆ, ತತ್ವಜ್ಞಾನದ ಬಗ್ಗೆ ನಮಗೆ ತಿಳಿಸಿ ಕೊಡುತ್ತೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಹಾಗಾದ್ರೆ ಶತಕ ಸಾಹಿತ್ಯ ಎಷ್ಟನೇ ಶತಮಾನದಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ಬೆಳೆದು ಬಂತು. ಶತಕ ಸಾಹಿತ್ಯ ಬೆಳೆದು ಬಂದ ಕಾಲಾವಧಿ ಎಷ್ಟನೇ ಶತಮಾನ? 11ನೇ ಶತಮಾನದಲ್ಲಿ ಬೆಳೆದು ಬಂತು. ಹಾಗಾದ್ರೆ ಕನ್ನಡದಲ್ಲಿ ಮೊದಲು ಶತಕ ಸಾಹಿತ್ಯವನ್ನ ರಚಿಸಿದವರು ಯಾರಪ್ಪ ಅಂದ್ರೆ ಜೈನ ಕವಿಯಾಗಿರ್ತಕ್ಕಂಥ ನಾಗವರ್ಮಾಚಾರ್ಯ ಅವರು ಬರೆದಿರ್ತಕ್ಕಂಥ ಚಂದ್ರಚೂಡಾಮಣಿ ಶತಕ ಅನ್ನೋದು ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಶತಕ ಸಾಹಿತ್ಯ ಗ್ರಂಥ. ನಾಳೆ ಒಂದ್ ಮಾರ್ಕ್ಸ್ ಕೇಳಬಹುದು, ಕನ್ನಡದ ಮೊಟ್ಟ ಮೊದಲ ಶತಕ ಸಾಹಿತ್ಯ ಗ್ರಂಥ ಯಾವುದು? ಚಂದ್ರಚೂಡಾಮಣಿ ಶತಕ. ಇದನ್ನ ಯಾರು ಬರೆದಿದ್ದಾರೆ? ನಾಗವರ್ಮಾಚಾರ್ಯ ಅಂತಕ್ಕಂಥವ್ರು ಬರೆದಿದ್ದಾರೆ. ಹಾಗಾದ್ರೆ ಕನ್ನಡದಲ್ಲಿ ಶತಕ ಸಾಹಿತ್ಯವನ್ನ ರಚಿಸಿದ ಕವಿಗಳು ಯಾರ್ಯಾರಪ್ಪ ಅಂದ್ರೆ ಒಂದನೇದಾಗಿ ಯಾರ್ಯಾರು? ಹುಲಿಗೆರೆ ಸೋಮನಾಥ ಅನ್ನೋದು ಒಂದು, ಮತ್ತೆ ಕನಕದಾಸರು ಎರಡನೇದು, ಮೂರನೇದು
ರತ್ನಾಕರ ವರ್ಣಿ. ನಾಲ್ಕನೇದು ಹರಿಹರ. ಮೊದಲನೇ ಬರ್ತಕ್ಕಂಥವ್ರು ಹೇಳಿದಲ್ಲ ಈಗ ನಾಗವರ್ಮ ಚಾರ್ಯ. ಇವರು ಶತಕ ಸಾಹಿತ್ಯದ ಕವಿಗಳು. ಶತಕ ಸಾಹಿತ್ಯದ ಕವಿಗಳು. ಕನ್ನಡದಲ್ಲಿ ಶತಕ ಸಾಹಿತ್ಯವನ್ನ ಬರೆದಿರ್ತಕ್ಕಂಥ ಕವಿಗಳು ಯಾರ್ಯಾರಪ್ಪ ಅಂದ್ರೆ ನಾಗವರ್ಮಾಚಾರ್ಯ, ಹುಲಿಗೆರೆ ಸೋಮನಾಥ, ಕನಕದಾಸರು, ರತ್ನಾಕರ ವರ್ಣಿ, ಹರಿಹರ ಅಂತಕ್ಕಂಥವ್ರು ಈ ಕನ್ನಡದಲ್ಲಿ ಏನನ್ನ ಬರೆದ್ರು? ಶತಕ ಸಾಹಿತ್ಯವನ್ನ ಬರೆದ್ರು. ಇವ್ರು ಬರೆದಿರ್ತಕ್ಕಂಥದ್ದು ಯಾವುದು? ಚಂದ್ರ ಚೂಡಾಮಣಿ ಶತಕ ಅನ್ನೋದು ಒಂದು. ಹುಲಿಗೆರೆ ಸೋಮನಾಥ ಕವಿ ಬರೆದಿರ್ತಕ್ಕಂಥ ಕೃತಿ ಸೋಮೇಶ್ವರ ಶತಕ. ಕನಕದಾಸರು ಬರೆದಿರ್ತಕ್ಕಂಥದ್ದು ಹರಿಭಕ್ತಿ ಸಾರ. ರತ್ನಾಕರ ವರ್ಣಿ ಭರತೇಶ ವೈಭವ. ಸಾರಿ ಇಲ್ಲಿ ರತ್ನಾಕರ ವರ್ಣಿ ರತ್ನಾಕರದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ. ತ್ರಿಲೋಕ ಶತಕ ಇವನು ಬರೆದಿದ್ದಾರೆ. ಸಾಂಗತ್ಯ ಕವಿ ರತ್ನಾಕರ ವರ್ಣಿ 3 ಕೃತಿಗಳನ್ನ ಬರೆದಾನೆ ಶತಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ. ಯಾವ್ಯಾವುದು? ರತ್ನಾಕರದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ ಅಂತ ಹೇಳಿ. ಅದೇ ರೀತಿ ಹರಿಹರ ರಕ್ಷಾ ಶತಕ, ಪಂಪಾ ಶತಕ ಅಂತ ಹೇಳಿ ಕೃತಿಯನ್ನ ಬರೆದಿದ್ದಾರೆ. ಹರಿಹರ ಕವಿ ರಗಳೆಯ ಕವಿ ಅಂತ ಹೇಳಿ ಕರಿತೀವಿ. ಈತ ಬರೆದಿರ್ತಕ್ಕಂಥ ಶತಕ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೃತಿಗಳು ಯಾವಪ್ಪ? ರಕ್ಷಾ ಶತಕ ಮತ್ತು ಪಂಪಾ ಶತಕ ಅಂತ ಹೇಳಿಬಿಟ್ಟು ಕರಿತೀವಿ. ಈ ಶತಕ ಸಾಹಿತ್ಯದಲ್ಲಿರ್ತಕ್ಕಂಥ ಪದ್ಯಗಳನ್ನ ಪ್ರಾಚೀನ ಕಾಲದ ಭಾವಗೀತೆಗಳು ಅಂತಲೂ ಕೂಡ ಕರೀತಾರೆ. ಶತಕ ಸಾಹಿತ್ಯದಲ್ಲಿ ಬರುವಂತಹ ಪದ್ಯಗಳನ್ನು ನಾವೇನಂತ ಕರಿತೀವಿ? ಪ್ರಾಚೀನ ಕಾಲದ ಭಾವಗೀತೆಗಳು ಅಂತಲೂ ಕೂಡ ಕರಿತೀವಿ. ಇವು ಶತಕ ಸಾಹಿತ್ಯ ಏನ್ ತಿಳಿಸ್ಕೊಡ್ತಾವಪ್ಪ ಅಂದ್ರೆ ಆತ್ಮನಿಷ್ಠವಾಗಿದ್ದಾವೆ, ಭಾವನಿಷ್ಠವಾಗಿದ್ದಾವೆ. ಆದರೆ ಭಾವನಿಷ್ಠವಾಗಿದ್ದು ವ್ಯಕ್ತಿನಿಷ್ಠವಾಗಿದ್ದಾವೆ ಅಂತ ಹೇಳಿಬಿಟ್ಟು ಹೇಳಬಹುದು. ಯಾವುದೇ ಕಥಾ ಪ್ರಸಂಗಗಳು ಇದರಲ್ಲಿ ಇರೋದಿಲ್ಲ. ಆ ಕವಿಯ ಮನೋಲಹರಿಗೆ ತಕ್ಕಂತೆ, ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಕಾವ್ಯಗಳು ಏನಾಗ್ತವೆ? ರಚನೆ ಆಗ್ತವೆ. ಅಂತಹ ಒಂದು ಶತಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಆ ಕನ್ನಡ ಸಾಹಿತ್ಯದಲ್ಲಿ ಶತಕ ಸಾಹಿತ್ಯದ ಕವಿ ಎಂದೇ ಹೆಸರಾಗಿರ್ತಕ್ಕಂಥ ಹುಲಿಗೆರೆ ಸೋಮನಾಥ ಕವಿಯು ಬರೆದಿರ್ತಕ್ಕಂಥ 4 ಪದ್ಯಗಳನ್ನ ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಯಾರನ್ನ ಶತಕ ಸಾಹಿತ್ಯದ ಕವಿ ಎಂದು ಕರೆಯುತ್ತೇವೆ? ಹುಲಿಗೆರೆ ಸೋಮನಾಥನನ್ನ ಕನ್ನಡ ಸಾಹಿತ್ಯದಲ್ಲಿ ನಾವು ಶತಕ ಸಾಹಿತ್ಯದ ಕವಿ ಅಂತ ಹೇಳಿ ಕರಿತೀವಿ. ಇದುವರೆಗೂ ನಾವು ತಿಳಿದುಕೊಂಡಿದ್ದು ಶತಕ ಸಾಹಿತ್ಯದ ಹಿನ್ನೆಲೆ. ಅಂತ ಶತಕ ಸಾಹಿತ್ಯದ ಕವಿಯಾಗಿರ್ತಕ್ಕಂಥ ಹುಲಿಗೆರೆ ಸೋಮನಾಥ ಕವಿಯು ಬರೆದಿರ್ತಕ್ಕಂಥ ಈ ಒಂದು ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದಿರ್ತಕ್ಕಂಥ 4 ಪದ್ಯಗಳನ್ನ ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದ್ದಾರೆ. ಇಂದಿನ ತರಗತಿಯಲ್ಲಿ ನಾವು ಅವರ ಒಂದು 2 ಪದ್ಯಗಳನ್ನ ತಿಳಿದುಕೊಳ್ಳೋಣ. ಅರ್ಥವಾಯ್ತಾ ಮಕ್ಕಳೇ? ಹಾಗಾದ್ರೆ ಇಂದಿನ ಪದ್ಯ ಯಾವುದು? ಸೋಮೇಶ್ವರ ಶತಕ. ಇದನ್ನ ಬರೆದಿರ್ತಕ್ಕಂಥ ಕವಿ ಯಾರು? ಹುಲಿಗೆರೆ ಸೋಮನಾಥ. ಈಗ ಆತನ ಪರಿಚಯವನ್ನ ನೋಡೋಣ. ಎಲ್ಲರ ಟೆಕ್ಸ್ಟ್ ಬುಕ್ ತೆಗಿರಿ. ಪುಟ ಸಂಖ್ಯೆ 66. ಹುಲಿಗೆರೆ ಸೋಮನಾಥ ಸಾಮಾನ್ಯ ಶಕೆ ಸುಮಾರು
1299. ಧಾರವಾಡ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಹುಲಿಗೆರೆಯವನು. ಹುಲಿಗೆರೆ ಸೋಮನಾಥನೆಂದೇ ಪ್ರಸಿದ್ಧಿ. ಕನ್ನಡ ಸಂಸ್ಕೃತ ಭಾಷಾ ಪಂಡಿತನಾದ ಈತನ ಅಂಕಿತ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಕನ್ನಡ ರತ್ನಕರಂಡಕ ಕಾವ್ಯವನ್ನು ಚಂಪುವಿನಲ್ಲಿಯೂ ಸೋಮೇಶ್ವರ ಶತಕವನ್ನ ವೃತ್ತ ಛಂದಸ್ಸಿನಲ್ಲಿಯೂ ರಚಿಸಿದ್ದಾನೆ. ಪ್ರಕೃತ ಚೌಪದಿಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಿ ಕೊಳ್ಳಲಾಗಿದೆ. ಓಕೆ, ಸೋಮೇಶ್ವರ ಶತಕ. ಈ ಪದ್ಯವನ್ನ ಬರೆದ ಕವಿ ಯಾರು? ಹುಲಿಗೆರೆ ಸೋಮನಾಥ. ಹುಲಿಗೆರೆ ಸೋಮನಾಥ ಕವಿಯನ್ನ ಕನ್ನಡ ಸಾಹಿತ್ಯದಲ್ಲಿ ಯಾವ ಕವಿ ಎಂದು ಕರೆಯುತ್ತೇವೆ? ಶತಕ ಸಾಹಿತ್ಯದ ಕವಿ ಅಂತ ಹೇಳಿ ಕರಿತೀವಿ. ಕನ್ನಡ ನಾಡಿನ ಪ್ರೌಢಮೆಯ ಕವಿ ಅಂತ ಹೇಳಿ ಕೂಡ ನಾವು ಈತನನ್ನ ಕರಿತೀವಿ. ಇಂತಹ ಮಹಾಕವಿ ಬದುಕಿರ್ತಕ್ಕಂಥ ಕಾಲ ಎಷ್ಟಪ್ಪ ಅಂದ್ರೆ ಸಾಮಾನ್ಯ ಶಕೆ 1299. ಹುಲಿಗೆರೆ ಸೋಮನಾಥ ಕವಿಯು ಬದುಕಿರ್ತಕ್ಕಂಥ ಕಾಲ ಎಷ್ಟು? 1299ರಲ್ಲಿ ಜನಿಸಿದ ಅಥವಾ 13ನೇ ಶತಮಾನದ ಪೂರ್ವಾರ್ಧದಲ್ಲಿ ಬಾಳಿ ಬದುಕಿ ಹೋಗಿರ್ತಕ್ಕಂಥ ಕನ್ನಡ ನಾಡಿನ ಹೆಮ್ಮೆಯ ಕವಿ ಅಂತ ಹೇಳಿ ಹೇಳಬಹುದು. ಹಾಗಾದ್ರೆ ಈತನ ಜನ್ಮಸ್ಥಳ ಯಾವುದು? ಧಾರವಾಡ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಹುಲಿಗೆರೆ ಅನ್ನೋದು ಈತನ ಜನ್ಮಸ್ಥಳ. ನೋಡ್ರಿ, ವಿದ್ಯಾಕಾಶಿ ಅಂತ ಹೇಳಿ ಕರಿತೀವಿ ಧಾರವಾಡಕ್ಕೆ. ವಿದ್ಯಾಕಾಶಿ ಎಂದೇ ಹೆಸರೆಂದೇ ಪ್ರಖ್ಯಾತವಾಗಿರ್ತಕ್ಕಂಥ ಧಾರವಾಡ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಹುಲಿಗೆರೆ ಅನ್ನೋದು ಈತನ ಒಂದು ಜನ್ಮಸ್ಥಳ. ಈಗ ಅದು ಧಾರವಾಡ ಜಿಲ್ಲೆಯಿಂದ ಬೇರ್ಪಟ್ಟು ಯಾವ ಜಿಲ್ಲೆಗೆ ಬಂದಿದೆ? ಗದಗ ಜಿಲ್ಲೆಗೆ ಬಂದಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಬರ್ತಕ್ಕಂಥದ್ದೇ ಹುಲಿಗೆರೆ. ಅಂದಿನ ಹುಲಿಗೆರೆ, ಇಂದಿನ ಲಕ್ಷ್ಮೇಶ್ವರ. ಅಂದು ಹುಲಿಗೆರೆ ಅಂತ ಹೇಳಿ ಕರೀತಾ ಇದ್ರು, ಇವತ್ತು ಅದಕ್ಕೆ ಏನಂತ ಕರೀತಾ ಇದ್ದಾರೆ? ಲಕ್ಷ್ಮೇಶ್ವರ. ಇಂದು ಯಾವ ಜಿಲ್ಲೆಯಲ್ಲಿದೆ? ಗದಗ ಜಿಲ್ಲೆಯಲ್ಲಿ ಇದೆ. ಧಾರವಾಡ ಜಿಲ್ಲೆಯಿಂದ ವಿಭಜನೆಗೊಂಡು ಗದಗ ಜಿಲ್ಲೆಗೆ ಸೇರ್ಪಡೆಗೊಂಡಿದೆ. ಹಾಗಾದ್ರೆ ಈತ 2 ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡ್ಕೊಂಡಿದ್ದ. ಯಾವ 2 ಭಾಷೆಗಳು? ಸಂಸ್ಕೃತ ಭಾಷಾ ಪಂಡಿತ ಆಗಿದ್ದ. ಕನ್ನಡ ಮತ್ತು ಸಂಸ್ಕೃತ ಭಾಷಾ ಪಂಡಿತ ಆಗಿದ್ದ. ಈ ಹಳಗನ್ನಡ ಕೃತಿಗಳನ್ನ ಬರೀಬೇಕಪ್ಪ ಅಂತಂದ್ರೆ 2 ಭಾಷೆಗಳು ಬರಲೇಬೇಕು. ಕನ್ನಡ ಭಾಷೆಯ ಪರಿಜ್ಞಾನನೂ ಇರಬೇಕು, ಸಂಸ್ಕೃತ ಭಾಷೆಯ ಪರಿಜ್ಞಾನನೂ ಇರಬೇಕು. ಹಾಗಾದ್ರೆ ಹುಲಿಗೆರೆ ಸೋಮನಾಥ ಕವಿಗೆ ಎಷ್ಟು ಭಾಷೆಗಳು ಬರ್ತಾ ಇದ್ವು? 2 ಭಾಷೆ. ಯಾವ 2 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿದ್ದ? ಸಂಸ್ಕೃತದಲ್ಲಿ ಭಾಷಾ ಪಂಡಿತ ಆಗಿದ್ದ. ಹಾಗಾದ್ರೆ ಈತ 2 ಶ್ರೇಷ್ಠವಾದ ಕೃತಿಗಳನ್ನ ಬರೀತಾನೆ. ಈತ ಬರೆದಿರ್ತಕ್ಕಂಥ ಕೃತಿಗಳು ಯಾವ್ಯಾವಪ್ಪ ಅಂದ್ರೆ, ಒಂದನೇದು ರತ್ನಕರಂಡಕ. ಇದು ಯಾವುದರಲ್ಲಿದೆ? ಚಂಪುವಿನಲ್ಲಿ ಇದೆ. ಇನ್ನೊಂದು ಸೋಮೇಶ್ವರ ಶತಕ ವೃತ್ತ ಛಂದಸ್ಸಿನಲ್ಲಿ ಇದೆ. ಹುಲಿಗೆರೆ ಸೋಮನಾಥ ಕವಿಯು ಬರೆದಿರುವ ಕೃತಿಗಳು ಎಷ್ಟು? 2. ಒಂದನೇ ಕೃತಿ ಯಾವುದು? ರತ್ನಕರಂಡಕ. ಯಾವ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ? ಚಂಪುವಿನಲ್ಲಿ. ಸೋಮೇಶ್ವರ ಶತಕ ಯಾವ ಛಂದೋ ಇದರಲ್ಲಿ ಆಗಿದೆ? ಪ್ರಕಾರದಲ್ಲಿ ವೃತ್ತದಲ್ಲಿ ಆಗಿದೆ. ನೋಡ್ರಿ, ಸೋಮೇಶ್ವರ ಶತಕದಲ್ಲಿ ಮೊದಲಿನ ಪದ್ಯ ಮತ್ತು ಕೊನೆಯ ಪದ್ಯ ಸ್ತ್ರಗ್ಧರ ವೃತ್ತದಲ್ಲಿದೆ. ಉಳಿದಿರ್ತಕ್ಕಂಥವೆಲ್ಲವೂ ಕೂಡ ಮತ್ತೇವ ವಿಕ್ರೀಡಿತ ವೃತ್ತದಲ್ಲಿ ಇದ್ದಾವೆ. ನೆನಪಿಟ್ಕೋಬೇಕು, ಸೋಮೇಶ್ವರ ಶತಕದಲ್ಲಿ ಮೊದಲಿನ ಮತ್ತು ಕೊನೆಯ ಪದ್ಯ ಮಾತ್ರ ಸ್ತ್ರಗ್ಧರ ವೃತ್ತದಲ್ಲಿ ಇದೆ. ಉಳಿದಿರ್ತಕ್ಕಂಥ ಎಲ್ಲಾ ಪದ್ಯಗಳು ಯಾವುದರಲ್ಲಿದ್ದಾವೆ? ಮತ್ತೇವ ವಿಕ್ರೀಡಿತರು. ಅಕ್ಷರಗಣದಲ್ಲಿ ಬರುತ್ತೆ, 9ನೇ ತರಗತಿಯಲ್ಲಿ ಅಂತ ತಿಳ್ಕೊಳ್ತೀರಿ. ಈಗ ಅಷ್ಟೇ ತಿಳ್ಕೊಂಡ್ಬಿಟ್ರೆ ಸಾಕು. ಅರ್ಥ ಆಯ್ತಾ? ಓಕೆ. ಈತನ ಅಂಕಿತ ಯಾವುದಪ್ಪ ಅಂದ್ರೆ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಈತನ ಪ್ರತಿಯೊಂದು ಶತಕದಲ್ಲಿಯೂ ಕೂಡ ಕೊನೆಗೆ ಏನು ಬರುತ್ತೆ? ಅಂಕಿತ.
ಬಸವಣ್ಣನವರ ವಚನದಲ್ಲಿ ಹೇಗೆ ಕೊನೆಯಲ್ಲಿ ಅಂಕಿತ ಬರುತ್ತೋ ಹಂಗ ಈತನ ಶತಕದ ಪ್ರತಿಯೊಂದು ಶತಕದ ಅಂತ್ಯದಲ್ಲಿ ಈತನ ಅಂಕಿತ ಬರುತ್ತೆ. ಹಾಗಾದ್ರೆ ಪುಲಿಗೆರೆ ಸೋಮನಾಥ ಕವಿಯ ಅಂಕಿತ ಯಾವುದು? ಹರಹರ ಶ್ರೀ ಚನ್ನ ಸೋಮೇಶ್ವರ. ಹರಹರ ಶ್ರೀ ಚನ್ನ ಸೋಮೇಶ್ವರ. ಪ್ರಸ್ತುತವಾಗಿರ್ತಕ್ಕಂಥ ಪದ್ಯವನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಿಸಿರ್ತಕ್ಕಂಥ ಸೋಮೇಶ್ವರ ಶತಕ ಅನ್ನುವಂತ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಇದೇ ಆಕರ ಕೃತಿ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿರುವ ಪುಲಿಗೆರೆ ಸೋಮನಾಥ ಕವಿಯು ಬರೆದಿರ್ತಕ್ಕಂಥ ಸೋಮೇಶ್ವರ ಶತಕದಿಂದ ಈ ಒಂದು ಪದ್ಯವನ್ನ ಆಯ್ದುಕೊಳ್ಳಲಾಗಿದೆ. ಇನ್ನೊಂದು ಅದೇ ರೀತಿಯ ಮೌಲಿಕ ಕೃತಿ, ಇವೆರಡೂ ಕೂಡ ಕನ್ನಡಿಗರು ಓದಲೇಬೇಕಾದಂತ ಕೃತಿ. DVG ಅವರು ಬರೆದಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗ. ಸಾರ್ಥಕ ಬದುಕಿನ ಸಾಧಕ ಓದಿರಲ್ಲ, ಇದು ಕೂಡ ಮೌಲಿಕ ಕೃತಿ. ಇವೆರಡೂ ಕೃತಿಗಳನ್ನ ಕನ್ನಡಿಗರಾಗಿರ್ತಕ್ಕಂಥ ನಾವು ಓದಲೇಬೇಕು. ಯಾಕಂದ್ರೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನವನ್ನ ಮಾಡುವಂತಹ ಶ್ರೇಷ್ಠವಾದ ಮೌಲಿಕ ಕೃತಿಗಳು ಮತ್ತು ಪ್ರತಿಯೊಂದು ಕನ್ನಡಿಗರ ಮನೆಗಳಲ್ಲಿ ಇರಬೇಕಾಗಿರ್ತಕ್ಕಂಥ ಕೃತಿಗಳು ಎರಡು. ಯಾವ್ಯಾವು? ಸೋಮೇಶ್ವರ ಶತಕ ಮತ್ತು ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿಗಳು. ಹಾಗಾದ್ರೆ ಈ ಕೃತಿಯನ್ನ ಯಾವುದರಿಂದ ಆಯ್ದುಕೊಳ್ಳಲಾಗಿದೆ? ಸೋಮೇಶ್ವರ ಶತಕದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಇವರ ಒಂದು ಸಂಕ್ಷಿಪ್ತ ಪರಿಚಯ. ಅರ್ಥ ಆಯ್ತಾ? ಒಂದ್ಸಲ ನೋಡಿಬಿಡೋಣ. ಸೋಮೇಶ್ವರ ಶತಕ ಪದ್ಯವನ್ನ ಬರೆದ ಕವಿಯ ಹೆಸರೇನು? ಪುಲಿಗೆರೆ ಸೋಮನಾಥ ಕವಿಯನ್ನ ಕನ್ನಡ ಸಾಹಿತ್ಯದಲ್ಲಿ ಯಾವ ಕವಿ ಎಂದು ಕರೆಯುತ್ತೇವೆ? ಪುಲಿಗೆರೆ ಸೋಮನಾಥ ಕವಿಯು ಬದುಕಿರ್ತಕ್ಕಂಥ ಕಾಲ ಎಷ್ಟು? ಈತನ ಜನ್ಮಸ್ಥಳ ಯಾವುದು? ಈತ ಯಾವ ಎರಡು ಭಾಷೆಗಳಲ್ಲಿ ಪಾಂಡಿತ್ಯವನ್ನ ಪಡೆದುಕೊಂಡಿದ್ದಾನೆ? ಈತನು ಬರೆದಿರ್ತಕ್ಕಂಥ ಎರಡು ಕೃತಿಗಳ ಹೆಸರೇನು? ಸೋಮೇಶ್ವರ ಶತಕ ಯಾವ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ? ಈತನ ಅಂಕಿತ ಏನು? ಇಷ್ಟು ಅವರ ಒಂದು ಪರಿಚಯ. ಈಗ ನೆಕ್ಸ್ಟ್ ಈ ಪಾಠದ ಆಶಯವನ್ನ ನೋಡೋಣ. ಸಮಾಜದ ಅವಿಭಾಜ್ಯ ಅಂಗವಾದ ತಂದೆ, ತಾಯಿ, ಮಗ, ಪತ್ನಿ, ಗುರುಗಳ ಜವಾಬ್ದಾರಿಗಳನ್ನು, ದ್ವಿಜ, ರಾಜ, ಮಂತ್ರಿ, ಭಟ ಮೊದಲಾದವರ ಕರ್ತವ್ಯಗಳನ್ನು ಈ ನೀತಿ ಶತಕದಲ್ಲಿ ಮಾರ್ಮಿಕವಾಗಿ ಹೇಳಲಾಗಿದೆ. ಸಮಾಜ ಅಂದ್ರೆ ನಿಮಗೆ ಆಲ್ರೆಡಿ ಹೇಳಿದೀವಿ ನಾವು ಈ ಹಿಂದೆ, ಹಲವಾರು ಕುಟುಂಬಗಳ ಸಮೂಹವನ್ನೇ ನಾವೇನಂತ ಕರಿತೀವಿ? ಸಮಾಜ ಅಂತ ಹೇಳಿ ಕರಿತೀವಿ. ಸಮಾಜದ ಅವಿಭಾಜ್ಯಾಂಗ ಯಾರಪ್ಪ? ತಂದೆ, ತಾಯಿ, ಮಗ, ಪತ್ನಿ, ಗುರುಗಳ ಜವಾಬ್ದಾರಿಗಳು ಏನು ಅನ್ನೋದನ್ನ ಮೊದಲನೇ ನುಡಿಯಲ್ಲಿ ತಿಳಿದುಕೊಳ್ತೀವಿ. ಸೋಮೇಶ್ವರ ಶತಕದ ಮೊದಲನೇ ಪದ್ಯ ಏನ್ ತಿಳಿಸ್ಕೊಡ್ತದೆ? ತಂದೆಯ ಬಗ್ಗೆ, ತಾಯಿಯ ಬಗ್ಗೆ, ಮಗನ ಬಗ್ಗೆ, ಪತ್ನಿಯ ಬಗ್ಗೆ ಮತ್ತು ಗುರುಗಳ ಜವಾಬ್ದಾರಿಗಳು ಏನು ಎಂಬುದರ ಬಗ್ಗೆ ತಿಳಿಸಿ ಕೊಡುತ್ತೆ ಮೊದಲನೇ ನುಡಿ. ಅದು ಏನು ಅನ್ನೋದನ್ನ ಮುಂದೆ ನೋಡೋಣ. ಎರಡನೇ ನುಡಿ ಏನ್ ತಿಳಿಸ್ಕೊಡುತ್ತೆ? ಎರಡನೇ ಪದ್ಯ ದ್ವಿಜ, ರಾಜ, ಮಂತ್ರಿ, ಭಟ ಮೊದಲಾದವರ ಕರ್ತವ್ಯಗಳನ್ನ ತಿಳಿಸಿಕೊಟ್ಟುತ್ತದೆ. ದ್ವಿಜ ಅಂದ್ರೆ ಏನಪ್ಪ? ಬ್ರಾಹ್ಮಣ. ಒಂದೆರಡು. ಬ್ರಾಹ್ಮಣನ ಕರ್ತವ್ಯಗಳು ಏನು? ರಾಜನ ಕರ್ತವ್ಯಗಳೇನು? ಮಂತ್ರಿಯ ಕರ್ತವ್ಯಗಳೇನು? ಸೈನಿಕನ ಕರ್ತವ್ಯಗಳು ಏನು ಎಂಬುದನ್ನ ಎರಡನೇ ಪದ್ಯ ನಮಗೆ ತಿಳಿಸಿ ಕೊಡುತ್ತೆ. ಎರಡನೇ ಪದ್ಯ ಏನೇನು ತಿಳಿಸಿಕೊಡುತ್ತೆ? ಬ್ರಾಹ್ಮಣ, ರಾಜ, ಮಂತ್ರಿ, ಸೈನಿಕನು ನಿರ್ವಹಿಸಬೇಕಾದ ಕರ್ತವ್ಯಗಳು ಏನು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತದೆ. ನೋಡ್ರಿ, ಮಾರ್ಮಿಕವಾಗಿ ಅಂದ್ರೇನು? ಮನಸ್ಸಿಗೆ ಮುಟ್ಟುವಂತೆ, ಅಂತರಂಗ ಕಲಕುವಂತೆ ರಚನೆ ಆಗಿದ್ದಾವೆ. ಮೂರನೇ ಪದ್ಯ ಏನ್ ಹೇಳುತ್ತೆ? ನಿಜವಾದ ಮಂತ್ರಿಗೆ ಇರಬೇಕಾದ ಲಕ್ಷಣಗಳು ಏನು? ಒಬ್ಬ ಮಂತ್ರಿಯಲ್ಲಿ ಇರಬೇಕಾದ ಒಳ್ಳೆಯ ಗುಣಲಕ್ಷಣಗಳು ಏನು ಅನ್ನೋದು
ಮೂರನೇ ನುಡಿ ತಿಳಿಸ್ಕೊಡುತ್ತೆ. ಮೂರನೇ ಪದ್ಯ ತಿಳಿಸ್ಕೊಡುತ್ತೆ. ನಾಲ್ಕನೇ ಪದ್ಯ ಏನ್ ತಿಳಿಸ್ಕೊಡುತ್ತೆ? ದೇವರ ಅನುಗ್ರಹದಿಂದ ಕಾಲಾನುಕ್ರಮದಲ್ಲಿ ಸ್ವಾಭಾವಿಕವಾಗಿ ಆಗುವ ಬದಲಾವಣೆಗಳ ಬಗ್ಗೆಯೂ ವಿವರಿಸಲಾಗಿದೆ. ಆ ದೈವಾನುಗ್ರಹದಿಂದ ಸ್ವಾಭಾವಿಕವಾಗಿ ಏನೇನು ಬದಲಾವಣೆಗಳು ಆಗ್ತವೆ ಅನ್ನೋದನ್ನ ಈ ಕೊನೆಯ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಮೂಲಕ ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತಾಗ ಸುಖಿ ಸಮಾಜದ ನಿರ್ಮಾಣವಾಗುತ್ತದೆ ಎಂಬುದು ಈ ನೀತಿ ಶತಕದ ಆಶಯ. ಈ ನೀತಿ ಶತಕದ ಆಶಯ ಏನಪ್ಪಾ ಅಂತಂದ್ರೆ, ಸುಖಿ ಸಮಾಜದ ನಿರ್ಮಾಣ ಆಗ್ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನ ನಿರ್ವಹಿಸಿಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ. ಆಶಯ ಗೊತ್ತಾಯ್ತಲ್ಲ? ಈ ಪುಲಿಗೆರೆ ಸೋಮನಾಥ ಕವಿ ಎಷ್ಟು ಪದ್ಯಗಳನ್ನು ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದ್ದಾರೆ? ಮೊದಲನೇ ಪದ್ಯ ಏನ್ ಹೇಳುತ್ತೆ? ತಂದೆ, ತಾಯಿ, ಮಗ, ಪತ್ನಿ, ಗುರು ಇವರು ನಿರ್ವಹಿಸಬೇಕಾದ ಕಾರ್ಯಗಳು ಏನು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಎರಡನೇ ಪದ್ಯ ಏನ್ ಹೇಳ್ಕೊಡುತ್ತೆ? ಬ್ರಾಹ್ಮಣ, ರಾಜ, ಮಂತ್ರಿ, ಸೈನಿಕ ಇವರು ನಿರ್ವಹಿಸಬೇಕಾದ ಕರ್ತವ್ಯಗಳು ಏನು ಅನ್ನೋದು. ಮೂರನೇ ಪದ್ಯ ಒಬ್ಬ ಮಂತ್ರಿಯಲ್ಲಿ ಇರಬೇಕಾದ ಗುಣಲಕ್ಷಣಗಳು ಏನು ಎಂಬುದನ್ನ ತಿಳಿಸಿಕೊಡುತ್ತೆ. ನಾಲ್ಕನೇದಾಗಿ ದೈವಾನುಗ್ರಹದಿಂದ ಸ್ವಾಭಾವಿಕವಾಗಿ ಏನೇನು ಬದಲಾವಣೆಗಳು ಆಗ್ತವೆ ಅನ್ನೋದನ್ನ ಈ ಒಂದು ಪದ್ಯದಲ್ಲಿ ನಾವು ತಿಳಿಸ್ಕೊಳ್ತೀವಿ. ಒಟ್ಟಾರೆ ಈ ಸೋಮೇಶ್ವರ ಶತಕದ ಆಶಯ ಏನಪ್ಪಾ ಅಂದ್ರೆ, ಸುಖಿ ಸಮಾಜದ ನಿರ್ಮಾಣಕ್ಕೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿರ್ವಹಿಸಿದಾಗ ಮಾತ್ರ ಸುಖಿ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಕವಿ ಈ ಪ್ರಸ್ತುತ ಪದ್ಯದಲ್ಲಿ ತಿಳಿಸಿ ಕೊಡ್ತಾ ಇದ್ದಾರೆ. ಆಶಯ ಆಗ್ತಾ ಆಯ್ತಾ? ನೆಕ್ಸ್ಟ್ ಈ ಕಡೆಗೆ ಹೋಗೋಣ. ಪ್ರವೇಶ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕ ಸಾಹಿತ್ಯ ವಿಶೇಷತೆಯಿಂದ ಕೂಡಿದೆ. ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಶತಕ ಸಾಹಿತ್ಯವೂ ಕೂಡ ಒಂದು. ಕನ್ನಡ ಸಾಹಿತ್ಯದಲ್ಲಿ ವಿಶೇಷತೆಯಿಂದ ಕೂಡಿದೆ. ಯಾವುದು? ಶತಕ ಸಾಹಿತ್ಯ. ಈ ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿರುವ ಕವಿ ಯಾರು? ಸೋಮನಾಥ ಕವಿ. ಶತಕ ಸಾಹಿತ್ಯದಲ್ಲಿ ಕೃತಿಯನ್ನು ರಚನೆ ಮಾಡಿರ್ತಕ್ಕಂಥ ಕವಿ ಯಾರಪ್ಪ ಅಂತಂದ್ರೆ ಸೋಮನಾಥ ಕವಿ. ಈತನ ಕೃತಿ ಯಾವುದು? ಸೋಮೇಶ್ವರ ಶತಕ ಎಂದೇ ಪ್ರಸಿದ್ಧಿ ಪಡೆದಿದೆ. ಇದು ಸೋಮೇಶ್ವರ ಶತಕವು ಕನ್ನಡ ನಾಡಿನ ಒಂದು ಜನಪದ ಕಾವ್ಯವೆಂಬಂತೆ ಜನಮನದಲ್ಲಿ ನೆಲೆಸಿದೆ. ಇವಾಗ ಜನಪದ ಕಾವ್ಯಗಳು ನಮ್ಮಲ್ಲಿ ಎಷ್ಟು ಆಸುವಕ್ಕಾಗಿವೆಯೋ ಅದೇ ರೀತಿನೇ ಈ ಪುಲಿಗೆರೆ ಸೋಮನಾಥನ ಕವಿ ಸೋಮೇಶ್ವರ ಶತಕವು ಕೂಡ ಕನ್ನಡ ಜನಪದ ಸಾಹಿತ್ಯದ ಕಾವ್ಯವೆಂಬಂತೆ ನಮಗೆ ಗೋಚರವಾಗ್ತದೆ. ಇದು ಯಾವ ಕಾವ್ಯ? ನೀತಿಯನ್ನ ತಿಳಿಸಿಕೊಡುತ್ತೆ. ಸೋಮೇಶ್ವರ ಶತಕ ಇದು ಒಂದು ಯಾವ ಗ್ರಂಥ? ನೀತಿ ಗ್ರಂಥ ಅಂತಕ್ಕಂಥದ್ದು. ಇಂದಿಗೂ ಕೂಡ ಎಲ್ಲರೂ ಕೂಡ ಅನುಕರಣೆ ಮಾಡುವಂತಹ ಒಂದು ಕೃತಿ ಆಗಿದೆ ಅನ್ನೋದನ್ನ ನಾವು ಹೇಳಬಹುದು. ಅದರಲ್ಲಿ ಹೇಳ್ತಾರೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಎಂಬುದು ನಮ್ಮೆಲ್ಲ ಧರ್ಮಗಳ ಮೂಲ. ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಧರ್ಮಗಳ ಮೂಲ ಮಂತ್ರ ಏನಪ್ಪಾ? ಮಾತೃದೇವೋ ಭವ, ತಾಯಿಯೇ ದೇವರು. ಪಿತೃದೇವೋ ಭವ, ತಂದೆಯೇ ದೇವರು. ಆಚಾರ್ಯ ದೇವೋ ಭವ, ಗುರುವೇ ದೇವರು. ಅದಕ್ಕಾಗಿನೇ ಒಂದು ಮಗುವಿನ ಭವಿಷ್ಯದಲ್ಲಿ ಈ ಮೂವರ ಪಾತ್ರ ಬಹಳ ಮುಖ್ಯವಾದದ್ದು. ಸರ್ವಜ್ಞ ಕವಿ ಒಂದ್ ಕಡೆಗೆ ಹೇಳ್ತಾನೆ, ವಿದ್ಯೆ ಕಲಿಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಈ ಮೂರು ಶುದ್ಧ ವೈರಿಗಳೆಂದ ಸರ್ವಜ್ಞ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಇವರೆಲ್ಲರೂ ಏನ್ ಮಾಡ್ಬೇಕು? ತಮ್ಮ ತಮ್ಮ ಪಾಲಿನ ಕರ್ತವ್ಯಗಳನ್ನ ನಿರ್ವಹಿಸಲೇಬೇಕು. ಯಾರು ಕೂಡ ಇವರು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆಗೆ ರಾಜ್ಯವನ್ನಾಳುವ ರಾಜನಾಗಲಿ, ಮಂತ್ರಿಯಾಗಲಿ, ರಕ್ಷಕರಾದ ಸೈನಿಕರಾಗಲಿ ಇದರಿಂದ ಅವರು ಕೂಡ ಹೊರತಾಗಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಬರ್ತವೆ. ಎಲ್ಲದೂ ಯಾವುದು ಮುಖ್ಯ? ಕರ್ತವ್ಯ ಪ್ರಜ್ಞೆ ಮುಖ್ಯ. ಆ ಕರ್ತವ್ಯ ಪ್ರಜ್ಞೆಯ ಮೂಲಕ ದೇವರನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ನಮ್ದಾಗಬೇಕು. ಆ ದೈವದ ಒಂದು ಅನುಗ್ರಹ ಇದ್ರಪ್ಪ ಅಂದ್ರೆ ನಾವೆಲ್ಲರೂ ಕೂಡ ಪರಿವರ್ತನೆ ಆಗ್ಲಿಕ್ಕೆ, ಸಮಾಜವನ್ನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಒಂದು ಪ್ರಸ್ತುತವಾಗಿರ್ತಕ್ಕಂಥ ಪದ್ಯ ನಮಗೆ ತಿಳಿಸಿ ಕೊಡುತ್ತೆ. ಅರ್ಥ ಆಯ್ತಲ್ರಿ ಸರ್? ಇದು ಪ್ರವೇಶ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶತಕ ಸಾಹಿತ್ಯ ಏನಾಗಿದೆ? ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಒಂದು ಸಾಹಿತ್ಯ.
ಈ ಪ್ರಕಾರದಲ್ಲಿ ಕೃತಿ ರಚನೆ ಮಾಡಿದ ಕವಿ ಯಾರು? ಹುಲಿಗೆರೆ ಸೋಮನಾಥ. ಈತ ಬರೆದಿರುವ ಪ್ರಸಿದ್ಧ ಕೃತಿ ಸೋಮೇಶ್ವರ ಶತಕ. ಈತ ಬರೆದಿರುವಂತಹ ಕೃತಿ ಏನಾಗಿದೆ? ಕನ್ನಡ ನಾಡಿನ ಒಂದು ಜನಪದ ಕಾವ್ಯದಂತೆ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಬಹುದು. ಇದು ಒಂದು ಯಾವ ಗ್ರಂಥ? ನೀತಿ ಗ್ರಂಥ. ಪ್ರತಿಯೊಂದು ಧರ್ಮಗಳು ಕೂಡ ತಂದೆ ತಾಯಿ ಗುರುವಿನ ಬಗ್ಗೆ ಹೇಳ್ತವೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಇಲ್ಲಿ ತಂದೆ ತಾಯಿ ಗುರು ಎಷ್ಟು ಮುಖ್ಯನೋ ಅದೇ ರೀತಿ ರಾಜ ಮಂತ್ರಿ ಮತ್ತು ಸೈನಿಕರ ಕರ್ತವ್ಯಗಳು ಏನು ಅಂತಕ್ಕಂಥದ್ದನ್ನು ಕೂಡ ಈ ಪದ್ಯದಲ್ಲಿ ತಿಳಿಸಿ ಕೊಡ್ತಾರೆ ಅಂತಕ್ಕಂಥದ್ದು ಇರ್ತದೆ. ಈಗ ಮೊದಲನೇ ನುಡಿಯನ್ನ ನೋಡ್ತಾ ಹೋಗೋಣ. ಎಲ್ಲರೂ ನೋಡ್ರಿ, ಇದು ಹಳಗನ್ನಡ ಆಗೋದ್ರಿಂದ ಒಂದು ಸ್ವಲ್ಪ ಗಮನ ಹರಿಸಿ ಪದ ವಿಂಗಡಣೆ ಮಾಡಿ ಕರೆಕ್ಟಾಗಿ ಓದಿದ್ರಪ್ಪ ಅಂದ್ರೆ ಅರ್ಥ ಆಗುತ್ತೆ. ಯಾರಿಗೆ ಹಳಗನ್ನಡ ಓದಕ್ ಬರುತ್ತೋ ಅವ್ರಿಗೆ ಸ್ಪಷ್ಟವಾಗಿ ಕನ್ನಡ ಓದಕ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ನೋಡ್ರಿ, ಒಂದ್ಸಲ ಕರೆಕ್ಟಾಗಿ ಪದ ವಿಂಗಡಣೆ ಮಾಡಿ ಓದ್ತೀನಿ ನೋಡಿ. ಈತವಂ ತೋರುವನ್ ಆತ್ಮ ಬಂಧು, ಈತವಂ ತೋರುವನ್ ಆತ್ಮ ಬಂಧು, ಪೊರೆವಾತಂ ತಂದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ, ಕಲಿಸಿದಾತಂ ವರ್ಣ ಮಾತ್ರಂ ಗುರು. ಇದನ್ನ ಅನ್ವಯ ಕ್ರಮದಲ್ಲಿ ಹೇಳಬೇಕು. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳಿ. ಶ್ರುತಿ ಮಾರ್ಗಂ ಬಿಡದಾತ ಸುರತಿ, ಮಹಾಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿದಾತನೈ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ನೋಡ್ರಿ, ಮೊದಲನೇ ನುಡಿ ಏನ್ ತಿಳಿಸ್ಕೊಡುತ್ತೆ ಅಂತ ಹೇಳಿದ್ ನಾನು? ತಂದೆ, ತಾಯಿ, ಪತ್ನಿ, ಮಗ, ಗುರುವಿನ ಬಗ್ಗೆ ತಿಳಿಸಿ ಕೊಡುತ್ತೆ. ಅರ್ಥ ಆಯ್ತಾ? ಮೊದಲನೇ ನುಡಿ ಯಾರ್ಯಾರ ಬಗ್ಗೆ ತಿಳಿಸ್ಕೊಡ್ತದಪ್ಪ? ತಂದೆಯ ಬಗ್ಗೆ, ತಾಯಿಯ ಬಗ್ಗೆ, ಗುರುವಿನ ಬಗ್ಗೆ, ಪತ್ನಿಯ ಬಗ್ಗೆ, ಮಗನ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? ಈ ಒಂದು ಪ್ರಸ್ತುತವಾದ ನುಡಿ. ಹಾಗಾದ್ರೆ ಇದರಲ್ಲಿ ಬರುವಂತ ವ್ಯಾಕರಣಾಂಶಗಳನ್ನು ಗುರುಸ್ತೀರಾ? ಹೇಳಿ ನೋಡೋಣ. ಇದರಲ್ಲಿ ಬರುವಂತ ವ್ಯಾಕರಣಾಂಶಗಳು, ಪದಗಳ ಅರ್ಥ ಹೇಳಿ ನೋಡೋಣ. ಇದರಲ್ಲಿ ಬರುವಂತ ವ್ಯಾಕರಣಾಂಶಗಳು: ಸತ್ ಪ್ಲಸ್ ಧರ್ಮ, ಸತ್ ಪ್ಲಸ್ ಧರ್ಮ, ಸತ್ ಪ್ಲಸ್ ಧರ್ಮ, ಸದ್ಧರ್ಮ, ಸತ್ ಪ್ಲಸ್ ಗತಿ, ಸದ್ಗತಿ, ಸದ್ಗತಿ, ಸತ್ ಪ್ಲಸ್ ವಿದ್ಯೆ, ಸದ್ವಿದ್ಯೆ. ಇವು ಮೂರು ಕೂಡ ಯಾವ ಸಂಧಿಗೆ ಉದಾಹರಣೆಪ್ಪ ಅಂದ್ರೆ ಜಸ್ವ ಸಂಧಿಗೆ ಉದಾಹರಣೆ. ಪೂರ್ವ ಪದದಲ್ಲಿರ್ತಕ್ಕಂಥ ಕಾಚಟ ತಾಪ ವ್ಯಂಜನಗಳಿಗೆ ಕಾಚಟ ತಾಪ ವ್ಯಂಜನಗಳು ಆದೇಶವಾಗಿ ಬಂದ್ರಪ್ಪ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಜಸ್ವ ಸಂಧಿ. ಸತ್ ಪ್ಲಸ್ ಧರ್ಮ, ಸದ್ಧರ್ಮ. ಸತ್ ಪ್ಲಸ್ ಗತಿ, ಸದ್ಗತಿ. ಸತ್ ಪ್ಲಸ್ ವಿದ್ಯೆ, ಸದ್ವಿದ್ಯೆ. ಹಾಗಾದ್ರೆ ಯಾವ ಸಂಧಿ ಉದಾಹರಣೆ? ಜಸ್ವ ಸಂಧಿಗೆ ಉದಾಹರಣೆ. ವರ್ಣ ಪದದ ಅರ್ಥ ಏನು? ಅಕ್ಷರ ಅಂತ ಹೇಳಿ ತಿಳ್ಕೋಬೇಕು. ಸತಿ ಅಂದ್ರೆ ಸತಿ ಪದದ ಅರ್ಥ, ಸತಿ ಪದದ ಅರ್ಥ ಪತ್ನಿ ಅಥವಾ ಹೆಂಡತಿ ಅಂತಕ್ಕಂಥದ್ದು. ಆಮೇಲೆ ರತಿ ಅಂದ್ರೆ ಮುನಿ. ರತಿ ಅಂದ್ರೆ ಏನಪ್ಪ? ಮುನಿ. ಶ್ರುತಿ ಅಂದ್ರೆ ವೇದಾಧ್ಯಯನವನ್ನ ಮಾಡ್ತಕ್ಕಂಥವನನ್ನ ನಾವು ಶ್ರುತಿ ಅಂತ ಹೇಳಿ ಕರಿತೀವಿ. ಪೊರೆ ಅಂದ್ರೆ ಕಾಪಾಡು, ಪೋಷಿಸು ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಪುಣ್ಯ, ಪುಣ್ಯ, ತತ್ಸಮ, ತದ್ಭವ. ಇಷ್ಟು ಇದರಲ್ಲಿ ಬರ್ತಕ್ಕಂಥ ಇದು. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಈತವಂ ತೋರುವನ್ ಆತ್ಮ ಬಂಧು. ಹುಲಿಗೆರೆ ಸೋಮನಾಥ ಕವಿಯು ಯಾರನ್ನ ಬಂಧು ಅಂತ ಕರೆದಿದ್ದಾನೆ? ಯಾರು ನಮಗೆ ಒಳ್ಳೆಯದನ್ನ ಬಯಸುತ್ತಾರೋ, ನಮ್ಮನ್ನ ಯಾರು ಚೆನ್ನಾಗಿ ನೋಡಿಕೊಳ್ತಾರೋ ಅವರನ್ನೇ ನಾವೇನಂತ ಕರಿತೀವಿ? ಆತ್ಮ ಬಂಧು. ಹುಲಿಗೆರೆ ಸೋಮನಾಥ ಕವಿ ಯಾರನ್ನ ಆತ್ಮ ಬಂಧು ಎಂದು ಕರೆದಿದ್ದಾರೆ? ಯಾರು ನಮಗೆ ಒಳ್ಳೆಯದನ್ನ ಉಂಟು ಮಾಡುತ್ತಾರೋ ಅಥವಾ ಒಳ್ಳೆಯದನ್ನ ಬಯಸುತ್ತಾರೋ ಅವರೇ ನಮ್ಮ
ಬಂಧು, ನಂಟ, ಸಂಬಂಧಿಕ ಅಂತ ಹೇಳಿ ಕರಿತೀವಿ. ನೋಡ್ರಿ, ನಂಟರು ಅಂದ್ರೆ ಯಾರಪ್ಪ ಅಂದ್ರೆ ನಮ್ಗೆ ಒಳ್ಳೇದನ್ನ ಬಯಸ್ತಾರೆ. ನಮ್ಮ ನಂಟರು ಒಳ್ಳೇದ್ ಬಯಸ್ತಾರ? ಇಲ್ಲ, ಬೇರೆಯವರು ಒಳ್ಳೇದನ್ನ ಬಯಸ್ತಾರೆ ಹೊರತಾಗಿ ನಮ್ಮ ನಂಟರು ಒಳ್ಳೇದನ್ನ ಬಯಸ್ತಕ್ಕಂಥದ್ದು ಬಹಳ ಕಡಿಮೆ. ನೆಕ್ಸ್ಟ್, ಹೊರೆವಾತಂ ತಂದೆ, ನಮ್ಮನ್ನ ಕಾಪಾಡ್ತಾ ಯಾರನ್ನ ನಾವು ತಂದೆ ಅಂತ ಹೇಳಿ ಕರೀತಾರೆ? ಹುಲಿಗೆರೆ ಸೋಮನಾಥ ಕವಿ. ಯಾರು ಮಕ್ಕಳನ್ನ ಸಾಕಿ ಸಲುತ್ತಾರೋ ಅವನನ್ನ ನಿಜವಾದ ತಂದೆ. ತಂದೆಯಾದವನ ಕರ್ತವ್ಯೇನು? ಮಗನನ್ನ ಸಾಕಬೇಕು, ಸಲುಬೇಕು, ಅವನ ಯೋಗಕ್ಷೇಮಗಳನ್ನ ವಿಚಾರಿಸಬೇಕು, ಅವನಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನ ಯಾರು ಒದಗಿಸ್ತಾರೋ ಅವನನ್ನೇ ನಾವೇನಂತ ಕರಿತೀವಿ? ತಂದೆ. ತಂದೆ ನೋಡ್ರಿ, ಯಾರನ್ನ ತಂದೆ ಅಂತ ಹೇಳಿ ಕರಿತೀವಿ? ಮಗನನ್ನ ಸಾಕಿ ಸಲುತಕ್ಕಂಥವನ. ಯಾರನ್ನ ನಾವು ಹೆಂಡತಿ ಅಂತ ಹೇಳಿ ಕರಿತೀವಿ? ಯಾರೋ ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಾಳೋ ಅವಳೇ ನಮ್ಮೆಲ್ಲ ಸರ್ವ ಸಾಧನೆಗೆ ಕಾರಣಳು. ಹೆಂಡತಿಯಾದವಳು ಯಾವ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ಬೇಕು? ಧರ್ಮ ಮಾರ್ಗದಲ್ಲಿ ನಡೆದುಕೊಂಡು ಹೋಗ್ತಕ್ಕಂಥವಳೇ ನಿಜವಾದ ಹೆಂಡತಿ. ಹಾಗೆ ಎಲ್ಲಾ ಸಾಧನಕ್ಕೂ ಕೂಡ ಕಾರಣಗಳು ಅಂತ. ಯಾರನ್ನ ಗುರು ಅಂತ ಹೇಳಿ ಕರೆದ್ರು? ಒಂದಕ್ಷರವನ್ನ ಕಲಿಸಿದಾತನೇ ಗುರು. ಬರೀ ಶಾಲಾ ಕಾಲೇಜುಗಳಲ್ಲಿ ಬೋಧನೆ ಮಾಡ್ತಕ್ಕಂಥ ಗುರು ಅಲ್ಲ, ನಿಮಗೆ ಹೆಜ್ಜೆ ಹೆಜ್ಜೆಗೂ ಯಾರು ಮಾರ್ಗದರ್ಶನವನ್ನು ಮಾಡಿರ್ತಾರೋ ಅವರೆಲ್ಲರೂ ಕೂಡ ಗುರುಗಳು ಆಗ್ತಾರೆ. ಆಮೇಲೆ ನೆಕ್ಸ್ಟ್, ಯಾರನ್ನ ಸೂರ್ವತಿ ಅಂತ ಹೇಳಿ ಕರೆದಪ್ಪ ಅಂತಂದ್ರೆ ವೇದಾಧ್ಯಯನವನ್ನ ಬಿಡದೆ ಪಾಲಿಸ್ತಕ್ಕಂಥವನ ಇದನ್ನಲ್ಲ, ಅವನನ್ನು ನಾವೇನಂತ ಕರಿತೀವಿ? ಸೂರ್ವತಿ ಅಂತ ಹೇಳಿ ಕರಿತೀವಿ. ವೇದಗಳು ಗೊತ್ತಿದವಲ್ಲ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇವು ಸಂಸ್ಕೃತದಲ್ಲಿ ಇವೆ. ವೇದಾಧ್ಯಯನವನ್ನ ಯಾರು ಬಿಡದೆ ಪಾಲಿಸ್ಕೊಂಡು ಹೋಗ್ತಾರೋ, ಓದ್ಕೊಂಡು ಹೋಗ್ತಾರೋ ಅವರನ್ನ ನಾವು ಸೂರ್ವತಿ ಅಂತ ಹೇಳಿ ಕರಿತೀವಿ. ಮತ್ತು ಮಹಾ ಸದ್ವಿದ್ಯೆಯೇ ಪುಣ್ಯದಂ, ಒಳ್ಳೆಯ ವಿದ್ಯೆ, ವಿದ್ಯೆಗಳಲ್ಲಿ ಶ್ರೇಷ್ಠವಾದ ವಿದ್ಯೆ ಯಾವುದು? ಬ್ರಹ್ಮ ವಿದ್ಯೆಯನ್ನ ಪಡೆದುಕೊಂಡಿರ್ತಕ್ಕಂಥವನು, ಬ್ರಹ್ಮ ಜ್ಞಾನವನ್ನ ಪಡೆದುಕೊಂಡಿರ್ತಕ್ಕಂಥವನೇ ಪುಣ್ಯಕ್ಕೆ ಹರಣ. ಯಾರು ಬ್ರಹ್ಮ ವಿದ್ಯೆಯನ್ನ ಪಡ್ಕೊಂಡಿರ್ತಾನೋ ಅವನನ್ನೇ ನಾವು ಪುಣ್ಯವಂತ ಅಂತ ಹೇಳಿ ಕರಿತೀವಿ. ವಿದ್ಯೆಯಿಂದ ಏನು ಬರುತ್ತೆ? ಪುಣ್ಯ ಪ್ರಾಪ್ತಿಯಾಗುತ್ತೆ. ಪುಣ್ಯ ವಿರುದ್ಧಾರ್ಥಕ ಪದ ಪಾಪ. ಸುತನೇ ಸದ್ಗತಿದಾತನೈ, ಇವತ್ತು ಮಗ ಅಂತಕ್ಕಂಥವನು ವಂಶಕ್ಕೆ ಕೀರ್ತಿಯನ್ನ ಹೆಸರನ್ನ ತರುವಂತನಾಗಬೇಕು. ನೋಡ್ರಿ, ವಂಶಕ್ಕೆ ಒಳ್ಳೆಯ ಹೆಸರನ್ನ ಶ್ರೇಯಸ್ಸನ್ನ ತಂದುಕೊಡ್ತಕ್ಕಂಥವನೇ ಮಗ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಈ ಪದ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಮೊದಲನೇ ನುಡಿ ಅರ್ಥ ಆಯ್ತಾ? ಯಾರನ್ನ ಬಂಧು ಅಂತ ಹೇಳ್ತಾರಪ್ಪ? ಯಾರು ನಮಗೆ ಒಳ್ಳೆಯದನ್ನ ಬಯಸುತ್ತಾರೋ ಅವರನ್ನ ನಂಟ ಎಂದು ಕರೆದಿದ್ದಾರೆ. ಯಾರನ್ನ ತಂದೆ ಅಂತ ಕರೆದ್ರು? ಯಾರು ಮಗನನ್ನ ಸಾಕಿ ಸಲುತ್ತಾರೋ ಅವನನ್ನ ತಂದೆ ಅಂತ ಹೇಳಿ ಕರೆದ್ರು. ಯಾರನ್ನ ಸತಿ ಅಂತ ಹೇಳಿ ಕರೆದ್ರು? ಧರ್ಮ ಮಾರ್ಗವನ್ನ ಅನುಸರಿಸಿ ನಡೆದುಕೊಂಡು ಹೋಗ್ತಾಳೋ ಅವಳೇ ಎಲ್ಲಾ ಸಾಧನೆಗೂ ಕಾರಣಳು ಅಂತ ಹೇಳಿ ಕರೆದ್ರು. ಯಾರನ್ನ ಗುರು ಅಂತ ಹೇಳಿದ್ರು? ಒಂದಕ್ಷರವನ್ನ ಯಾರು ನಿನಗೆ ಕಲಿಸ್ತಾರೋ ಅವರೆಲ್ಲರೂ ಕೂಡ ನಿನಗೆ ಗುರು. ಗು ಅಂದ್ರೆ ಗೊತ್ತಿದೆಯಲ್ಲ, ಅಜ್ಞಾನ. ರು ಅಂದ್ರೆ ಒಡೆದೋಡಿಸೋನು. ಅಜ್ಞಾನವೆಂಬ ಅಂಧಕಾರವನ್ನ ಒಡೆದೋಡಿಸೋನು ಯಾರು? ಗುರು. ನಮಗೆ ಮುಕ್ತಿಯನ್ನ ಕಲಿಸೋನು ಕೂಡ ಗುರು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ಹೇಳಿ ಪದ್ಯ ಕೇಳಿದ್ದೀವಿ. ಆಮೇಲೆ ವೇದಾಧ್ಯಯನವನ್ನ ಬಿಡದೆ ಪಾಲಿಸಿಕೊಂಡು ಹೋಗ್ತಕ್ಕಂಥವನನ್ನೇ ಸೂರ್ವತಿ ಅಂತ ಹೇಳಿ ಕರಿತೀವಿ. ವಿದ್ಯೆಯನ್ನ, ಒಳ್ಳೆಯ ವಿದ್ಯೆಯನ್ನ ಸಂಪಾದಿಸಿಕೊಂಡಿರ್ತಕ್ಕಂಥವನೇ ಪುಣ್ಯವಂತ ಅಂತ ಹೇಳಿ ಕರಿತೀವಿ. ಆಮೇಲೆ ವಂಶಕ್ಕೆ, ಕುಲಕ್ಕೆ ಶ್ರೇಯಸ್ಸನ್ನ ತರ್ತಕ್ಕಂಥವನೇ ಮಗ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಇಂದಿನ ಮಕ್ಕಳು ವಂಶಕ್ಕೆ ಒಳ್ಳೆಯ ಹೆಸರನ್ನ ತರ್ತಕ್ಕಂಥವ್ರು ಇದ್ದಾರೆ ಬಹಳ ಕಡಿಮೆ. ವಂಶದ ಘನತೆಯನ್ನ ಹಾಳು ಮಾಡ್ತಕ್ಕಂಥವರೇ ಇದ್ದಾರೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳಾಗ್ತಕ್ಕಂಥ ನೀವು ಒಳ್ಳೆಯ ಗುಣಗಳನ್ನ, ಆಚಾರವನ್ನ, ಸಂಸ್ಕಾರವನ್ನ ಕಲ್ತ್ಕೊಂಡು ನೀವು ಕೂಡ ಒಳ್ಳೆಯ ವ್ಯಕ್ತಿಗಳು ಆಗ್ರಿ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಮೊದಲನೇ ನುಡಿಯಲ್ಲಿ ಹೇಳ್ತಾರೆ. ಎರಡನೇ ನುಡಿ ಏನ್ ಹೇಳ್ತಾರೆ ನೋಡೋಣ. ಪ್ರಜೆಯಂ ಪಾಲಿಸಬಲ್ಲೊಡೆ ಆತನಂ ಅರಸಂ ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳಡೆ ಭಟಂ ನಿರ್ಭೀತ ತಾನಾದವಂ
ದ್ವಿಜನ್ ಆಚಾರತೆಯುಳ್ಳವಂ ಹರಹರ ಶ್ರೀ ಚನ್ನ ಸೋಮೇಶ್ವರ. ಎರಡನೇದೇನು ತಿಳಿಸ್ಕೊಡುತ್ತೆ? ಬ್ರಾಹ್ಮಣ, ರಾಜ, ಮಂತ್ರಿ, ಸೈನಿಕರು ನಿರ್ವಹಿಸಬೇಕಾದ ಕರ್ತವ್ಯಗಳು ಏನು ಎಂಬುದನ್ನ ಎರಡನೇ ನುಡಿ ತಿಳಿಸಿಕೊಡುತ್ತೆ. ಇದರಲ್ಲಿ ಒಂದು ಕಥೆ ಬರುತ್ತೆ. ಯಾವ್ದಪ್ಪ ಅಂದ್ರೆ, ತಂದೆಯ ಸೇವೆಯನ್ನ ಮಾಡಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು ನೀವೆಲ್ಲ ಕೇಳಿರ್ಬೋದು. ಶ್ರವಣನ ಪಿತೃಭಕ್ತಿ ಕೇಳಿದಿರಾ? ಶ್ರವಣನ ಪಿತೃಭಕ್ತಿ. ಶ್ರವಣ ಕುಮಾರ ತ್ರೇತಾಯುಗದಲ್ಲಿ ಬರ್ತಕ್ಕಂಥ ಒಬ್ಬ ಮುನಿಯ ಮಗ. ಆತನಿಗೆ ವೃದ್ಧ ತಂದೆ ತಾಯಿಗಳು ಇರ್ತಾರೆ. ಶ್ರವಣನ ತಂದೆ ತಾಯಿಗಳು ವಯಸ್ಸಾಗಿರ್ತಾರೆ. ವಯಸ್ಸಾದ ಮೇಲೆ ಇವನು ಹುಟ್ಟಿರ್ತಾನೆ. ಯಾರೋ ಶ್ರವಣ ಕುಮಾರ. ಅವ್ರಿಗೆ ಏನ್ ಕಾಣ್ತಾ ಇರಲ್ಲ, ತಂದೆ ತಾಯಿಗಳಿಗೆ ಕಣ್ಣು ಕಾಣ್ತಾ ಇರಲ್ಲ. ಮತ್ತೆ ಅವರ ಸೇವೆಯನ್ನು ಯಾರು ಮಾಡಬೇಕಾಗುತ್ತೆ? ಶ್ರವಣ ಕುಮಾರನೇ ಮಾಡಬೇಕಾಗುತ್ತೆ. ತನ್ನ ಜೀವನವನ್ನೆಲ್ಲ ಯಾರು ಮೀಸಲಾಗಿಟ್ಟ? ತಂದೆ ತಾಯಿಗಳ ಯೋಗಕ್ಷೇಮಕ್ಕಾಗಿ ಮೀಸಲಾಗಿಟ್ಟಿದ್ದ. ಯಾಕೆ? ತಂದೆ ತಾಯಿಗಳಿಗೆ ಕಣ್ಣು ಕಾಣ್ತಾರೆ. ಅವಾಗ ಒಂದು ಸಲ ತಂದೆ ತಾಯಿಗಳು ಒಂದು ಅಪೇಕ್ಷೆಯನ್ನ ಇಡ್ತಾರೆ. ಯಾರ ಮುಂದೆ? ಶ್ರವಣನ ಮುಂದೆ. ಏನು? ತೀರ್ಥಕ್ಷೇತ್ರಗಳನ್ನ ಭೇಟಿ ಮಾಡಬೇಕು ಅನ್ನೋದು ಆಸೆ ಆಗಿದೆ ಅಂತ. ಆಗ ಆಯ್ತು, ನಿಮ್ಮ ಆಸೆಯನ್ನ ಈಡೇರಿಸ್ತೀನಿ ಅಂತ ಹೇಳಿಬಿಟ್ಟು ಕಾವಟಿಯನ್ನ ಸಿದ್ಧಪಡಿಸಿಕೊಂಡು ಮುಂದೆ ಒಂದು ಪುಟ್ಟಿ, ಹಿಂದೆ ಒಂದು ಪುಟ್ಟಿ, ಮತ್ತೆ ಬಿದಿರಿನ ಕೋಲನ್ನ ಇಟ್ಕೊಂಡ್ಬಿಟ್ಟು ಹೆಗಲ ಮೇಲೆ ಹೊತ್ಕೊಂಡು ಅವರನ್ನ ಪುಣ್ಯಕ್ಷೇತ್ರಗಳಿಗೆ ಕರೆದುಕೊಂಡು ಹೋಗ್ತಾನೆ. ಈಗಿನ ಹಾಗೆ ಬಸ್ಸು ಕಾರು ಸೌಲಭ್ಯ ಇದ್ದಿಲ್ಲ. ಅವಾಗ ಏನ್ ಮಾಡ್ತಾನೆ? ಹೆಗಲಿನ ಮೇಲೆ ತಂದೆ ತಾಯಿಗಳನ್ನ ಹೊತ್ಕೊಂಡು ಬಿಟ್ಟು ಮುಂದಿನ ಪುಟ್ಟ್ಯಾಗ ತಾಯಿ, ಹಿಂದಿನ ಪುಟ್ಟ್ಯಾಗ ತಂದೆಯನ್ನ ಕುಳ್ಳಿರಿಸಿಕೊಂಡು ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ. ಯಾವ್ಯಾವು? ಕಾಶಿ, ಧರ್ಮಸ್ಥಳ, ತಿರುಪತಿ, ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ಕಾಲ್ನಡಿಗೆಯಲ್ಲೇ ಕರ್ಕೊಂಡು ಹೋಗ್ಬೇಕು. ಈಗ ನಡೆದುಕೊಂಡು ಹೋಗ್ಬೇಕಾದ್ರೆ ಒಂದು ಸಲ ಕಾಡಿನ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಆ ತಂದೆ ತಾಯಿಗಳಿಗೆ ಏನಾಗುತ್ತೆ? ನೀರಡಿಕೆ ಆಗುತ್ತೆ. ಆವಾಗ ಅವರನ್ನ ಒಂದು ಮರದಡಿಯಲ್ಲಿ ಕುಂದಿರಿಸಿಬಿಟ್ಟು ನೀರನ್ನ ತರ್ಲಿಕ್ಕೆ ಹೋಗ್ತಾನೆ. ಯಾರು? ಶ್ರವಣಕುಮಾರ. ಹುಡಿಕಂತ ಹೋಗ್ತಾನೆ. ಅಲ್ಲೇ ಕಾಡಿನ ಸ್ವಲ್ಪ ದೂರದಲ್ಲಿನೇ ಒಂದು ಸಣ್ಣದಾಗಿರ್ತಕ್ಕಂಥ ಸರೋವರ ಕಾಣುತ್ತೆ. ಆ ಸರೋವರದಲ್ಲಿ ನೀರು ಕಂಡ ತಕ್ಷಣ ಹೋಗ್ಬಿಟ್ಟು ಕೈ ಕಾಲು ಮುಖ ತಕ್ಕೊಂಡು ತಾನು ನೀರು ಕುಡಿದು ದಣಿವನ್ನ ಆರಿಸಿಕೊಂಡು ತಂದೆ ತಾಯಿಗಳಿಗೆ ನೀರನ್ನ ತುಂಬ್ತಾ ಇದ್ದ. ಅದು ಗುಳುಗುಳು ಶಬ್ದವನ್ನ ಮಾಡ್ತಾ ಇತ್ತು. ನೀರು ತುಂಬಬೇಕಾದ್ರೆ ಗುಳುಗುಳು ಶಬ್ದ ಆಗುತ್ತೆ ನೋಡ್ರಿ ಸರ್. ಅದೇ ಸಂದರ್ಭದಲ್ಲಿ ಅಯೋಧ್ಯ ನಗರದ ಅರಸನಾಗಿರ್ತಕ್ಕಂಥ ದಶರಥ ಮಹಾರಾಜ ಏನ್ ಮಾಡ್ದ? ಬೇಟೆಗೆಂದು ಕಾಡಿಗೆ ಬಂದಿದ್ದ. ಆತ ಶಬ್ದವೇದಿ ವಿದ್ಯೆ ಆತನಿಗೆ ಗೊತ್ತಿತ್ತು. ಧ್ವನಿ ಬಂದ ಕಡೆ ಬಾಣವನ್ನ ಪ್ರಯೋಗ ಮಾಡ್ತಕ್ಕಂಥ ವಿದ್ಯೆಯನ್ನೇ ನಾವೇನಂತ ಕರಿತೀವಿ? ಶಬ್ದವೇದಿ. ಅವಾಗ ನೀರಿನ ಗುಳುಗುಳು ಶಬ್ದ ಕೇಳಿದ ತಕ್ಷಣ ಶಬ್ದವೇದಿ ವಿದ್ಯೆಯ ಮೂಲಕ ಏನ್ ಮಾಡ್ತಾನೆ? ಧ್ವನಿ ಬಂದ ಕಡೆಗೆ ಬಾಣವನ್ನ ಪ್ರಯೋಗ ಮಾಡಿ. ಯಾವುದೋ ಒಂದು ಪ್ರಾಣಿ ನೀರನ್ನ ಕುಡಿಲಿಕ್ಕೆ ಬಂದಿದೆ ಅಂತ ತಿಳ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ? ಬಾಣ ಪ್ರಯೋಗ ಮಾಡಿಬಿಡ್ತಾನೆ. ಅದು ಬಾಣ ಬಂದುಬಿಟ್ಟು ಶ್ರವಣ ಕುಮಾರನ ಎದೆಗೆ ನಾಟಿ ಬಿಡ್ತಾನೆ. ಅಯ್ಯೋ ಅಂತ ಕೂಗಿಬಿಡ್ತಾನೆ. ಅವಾಗ ಅಯ್ಯೋ, ನಾನು ಯಾರನ್ನೋ ಮುನಿಯ ಮಗ ಬಂದಿದ್ದಾನೆ ನೀರಿಗೆ, ನಾನು ಎಂತ ತಪ್ಪು ಮಾಡಿದ ಅಂತ ಹೇಳಿ ಓಡಿ ಬರ್ತಾನೆ. ಯಾರೋ? ಹಂಗ ಬಾಣ ತಾಗಿ ಒತ್ತಾಡ್ತಾ ಇರ್ತಾನೆ. ಯಾರೋ? ಆಗ ಅವನ ಪೂರ್ವೋತ್ತರ ವಿಚಾರಗಳನ್ನೆಲ್ಲ ತಿಳಿದುಕೊಳ್ತಾನೆ. ಅವಾಗ ಈಗ ವೃದ್ಧ ತಂದೆ ತಾಯಿಗಳು ಮುಂದೆ ನನ್ನ ತಂದೆ ತಾಯಿಗಳನ್ನ ನೋಡ್ಕೊಳ್ತಕ್ಕಂಥ ಯಾರು ಅಂತ ಕೇಳಿದಾಗ ನಾನು ತಪ್ಪು ಮಾಡಿದ್ದೀನಿ, ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ ತಕ್ಷಣ ಅವನು ಪ್ರಾಣವನ್ನು ಬಿಟ್ಟು ಬಿಡ್ತಾನೆ. ಯಾರೋ? ಶ್ರವಣ. ಪ್ರಾಣ ಬಿಟ್ಟು ಆದ್ಮೇಲೆ ಈತ ನೀರನ್ನ ತಗೊಂಡು ಹೋಗ್ತಾನೆ. ಯಾರೋ? ದಶರಥ ಮಹಾರಾಜ. ಯಾರಿಗೆ? ಶ್ರವಣ ಕುಮಾರನ ತಂದೆ ತಾಯಿಗಳಿಗೆ ನೀರನ್ನ ತೆಗೆದುಕೊಂಡು ಹೋದಾಗ ಏನಾಗುತ್ತೆ? ಯಾಕಪ್ಪ ಮಗನೇ ಲೇಟು, ಯಾವ್ದಾದ್ರೂ ಭಯ ಉಂಟಾಯ್ತಾ ನಿನಗಂತ ಕೇಳಿದಾಗ ಆ ದುಃಖವನ್ನ ತಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಯಾರಿಗೆ? ದಶರಥಮ್ಮ. ಇಡೀ ವೃತ್ತಾಂತವನ್ನ ಹೇಳಬೇಕಾಯ್ತು. ಅಯ್ಯೋ, ನನಗೆ ಕೊನೆ ಇಳಿ ವಯಸ್ಸಿನಲ್ಲಿ ನನ್ನ ಮಗನನ್ನ ದೂರ ಮಾಡಿಬಿಟ್ಟಲ್ಲೋ, ನಾಳೆ ನಿನಗೂ ಕೂಡ ಒಂದು ಪುತ್ರ ವಿರಹ ವೇದನೆ ನಿನಗೂ ಕೂಡ ಬರಲಿ ಅಂತ ಹೇಳಿ ಶಾಪವನ್ನ ಕೊಟ್ಟು ಬಿಡ್ತಾರೆ. ಅದೇ ಪ್ರಕಾರವಾಗಿ ದಶರಥ ಮಹಾರಾಜ 4 ಮಕ್ಕಳು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣವನ್ನ ಬಿಡ್ತಾನೆ. 2 ಮಕ್ಕಳು ವನವಾಸಕ್ಕೆ ಹೋಗಿದ್ರು. ಭರತ ಮತ್ತು ಶತ್ರುಘ್ನ ಅಂತಕ್ಕಂಥವ್ರು ತಾಯಿಯ ತವರು ಮನೆಗೆ ಹೋಗಿದ್ರು. ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣವನ್ನ ಬಿಡ್ತಾನೆ. ಯಾರೋ? ದಶರಥ ಮಹಾರಾಜ. ಇದು ಶ್ರವಣ ಕುಮಾರನ ಕಥೆ ಅಂತ. ಇದರಲ್ಲಿ ಒಂದು ಕಥೆ ಬರುತ್ತೆ, ಅದಕ್ಕಾಗಿ ಹೇಳಿ.
ಪ್ರಜೆಯಂ ಪಾಲಿಸಬಲ್ಲೊಡೆ ಆತನಂ ಅರಸನ್. ಯಾರು ಪ್ರಜೆಗಳ ಯೋಗಕ್ಷೇಮವನ್ನ ನೋಡಿಕೊಳ್ತಾರೋ ಅವನನ್ನೇ ನಾವೇನಂತ ಕರಿತೀವಿ? ರಾಜ ಅಂತ ಹೇಳಿ ಕರಿತೀವಿ. ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರಂ. ನೋಡ್ರಿ, ಯಾರು ಲಂಚಕ್ಕೆ ಆಸೆ ಆಮಿಷಗಳಿಗೆ ಬಲಿಯಾಗೋದಿಲ್ಲೋ ಅವನೇ ನಿಜವಾದ ಮಂತ್ರಿ. ನಿಜವಾದ ಮಂತ್ರಿ ಅಂದ್ರೆ ಹೆಂಗಿರಬೇಕು? ಲಂಚಕ್ಕೆ ಆಸೆ ಆಮಿಷಗಳಿಗೆ ಎಂದೂ ಕೂಡ ಕೈ ಒಡ್ಡಬಾರದು. ಇವತ್ತಿನ ದಿನ ನೋಡ್ರಿ, ಲಂಚ್ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ. ಅರ್ಥ ಆಯ್ತಾ? ಯಾವುದೇ ಕಚೇರಿಗೆ ಹೋಗ್ಲಿ ಲಂಚ ತಾಂಡವಾಡ್ತಾ ಇದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮಂತ ಯುವ ಪೀಳಿಗೆಯಿಂದ ಮಾತ್ರ ಸಾಧ್ಯ ಇದೆ. ತಂದೆ ತಾಯಿ ಸಲಹಲ್ ಬಲ್ಲಾತನೇ ಧಾರ್ಮಿಕಂ. ಯಾರು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ತಾರೋ ಅವನನ್ನ ಧರ್ಮವಂತ. ಹಾಗಾದ್ರೆ ಈ ಕಥೆ ಹೇಳಿದಲ್ಲ, ಯಾರು ಧರ್ಮವಂತ? ಶ್ರವಣ ಕುಮಾರ ಅಂತಕ್ಕಂಥವನು ಧರ್ಮವಂತ. ಪ್ರಜೆಗಳ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ರಾಜರು ಯಾರು? ಸತ್ಯ ಹರಿಶ್ಚಂದ್ರ, ವಿಷ್ಣುವರ್ಧನ, ಶ್ರೀರಾಮ. ಇವರೆಲ್ಲರೂ ಕೂಡ ಪ್ರಜೆಗಳ ಯೋಗಕ್ಷೇಮವನ್ನ ಚೆನ್ನಾಗಿ ನೋಡ್ಕೊಂಡು ಹೋದ್ರು. ಅವರು ರಾಜರಾಗಿ ಉಳಿದ್ರು ಇನ್ನೂ ಕೂಡ. ನೆಕ್ಸ್ಟ್, ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ. ಯಾರು ಭಟ? ಯಾರಪ್ಪ ಅಂತಂದ್ರೆ, ಯಾರನ್ನ ನಾವು ಭಕ್ತ ಅಂತ ಕರಿತೀವಪ್ಪ ಅಂದ್ರೆ, ಭಕ್ತಿಯಿಂದ ಯಾರು ದೇವರನ್ನ ಪೂಜಿಸುತ್ತಾರೋ ಅವನನ್ನ ನಾವೇನಂತ ಕರಿತೀವಿ? ಭಕ್ತ ಅಂತ ಹೇಳಿ ಕರಿತೀವಿ. ನೋಡಿ, ನಿರ್ಭೀತಂ ಭಟಂ ಅಂದ್ರೆ ಧೈರ್ಯದಿಂದ ಪರಾಕ್ರಮದಿಂದ ಭಯ ಇಲ್ಲದೆ ಯಾರು ಹೋರಾಡ್ತಾನೋ ರಣರಂಗದಲ್ಲಿ ಅವನನ್ನ ನಾವೇನಂತ ಕರಿತೀವಿ? ಭಟ. ಭಟನಾದವನಿಗೆ ಏನಿರ್ಬೇಕು? ಧೈರ್ಯ ಇರಬೇಕು, ಪರಾಕ್ರಮ ಇರಬೇಕು. ಉತ್ತರ ಕುಮಾರನ ಪೌರುಷ ಇದ್ರಪ್ಪ ಅಂದ್ರೆ ನಾವು ಸೈನಿಕನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್, ದ್ವಿಜನ್ ಆಚಾರತೆಯುಳ್ಳಂ. ಯಾರನ್ನ ನಾವು ದ್ವಿಜ ಅಂತ ಕರಿತೀವಿ? ಆಚಾರ, ರೂಢಿ, ಸಂಪ್ರದಾಯಗಳನ್ನ ಅನುಸರಿಸಿಕೊಂಡು ಹೋಗ್ತಕ್ಕಂಥವನನ್ನ ನಾವೆಂತ ಕರಿತೀವಿ? ಬ್ರಾಹ್ಮಣ ಅಂತ ಹೇಳಿ ಕರಿತೀವಿ. ಇಷ್ಟು ಇದರಲ್ಲಿ ಬರ್ತಕ್ಕಂಥ. ಅರ್ಥ ಆಯ್ತಾ? ಯಾರನ್ನ ನಾವು ಅರಸ ಅಂತೇಳಿ ಕರಿತೀವಿ? ಪ್ರಜೆಗಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತಕ್ಕಂಥವನನ್ನ ರಾಜ ಅಂತ ಹೇಳಿ ಕರಿತೀವಿ. ಯಾರನ್ನ ಮಂತ್ರಿ ಅಂತ ಹೇಳಿ ಕರಿತೀವಿ? ಯಾವುದೇ ಲಂಚಕ್ಕೆ ಆಮಿಷಗಳಿಗೆ ಬಲಿಯಾಗದೆ ಪ್ರಾಮಾಣಿಕತೆಯಿಂದ ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗ್ತಕ್ಕಂಥ ವ್ಯಕ್ತಿಯನ್ನ ಮಂತ್ರಿ ಅಂತ ಹೇಳಿ ಕರಿತೀವಿ. ಯಾರು ತಂದೆ ತಾಯಿಗಳನ್ನ ಸಾಕಿ ಸಲುಹಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೋ ಅವನನ್ನ ಧರ್ಮವಂತ ಅಂತ ಹೇಳಿ ಕರಿತೀವಿ. ಯಾರನ್ನ ನಾವು ಭಕ್ತ ಅಂತ ಹೇಳಿ ಕರಿತೀವಪ್ಪ ಅಂದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರು ದೇವರನ್ನ ಪೂಜಿಸ್ತಾರೋ ಅವರನ್ನ ನಾವೇನಂತ ಕರಿತೀವಿ? ಭಕ್ತ ಅಂತ ಹೇಳಿ ಕರಿತೀವಿ. ಧೈರ್ಯಶಾಲಿಯಾಗಿರ್ತಕ್ಕಂಥವನನ್ನ ಮತ್ತು ಶತ್ರುಗಳ ವಿರುದ್ಧ ಪರಾಕ್ರಮದಿಂದ ಹೋರಾಡ್ತಕ್ಕಂಥವನನ್ನೇ ನಿಜವಾದ ಸೈನಿಕ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ರೂಢಿ ಸಂಪ್ರದಾಯಗಳನ್ನ ಆಚಾರ ವಿಚಾರಗಳನ್ನ ಅನುಸರಿಸಿ ನಡೆದುಕೊಂಡು ಹೋಗ್ತಕ್ಕಂಥವನನ್ನ ಬ್ರಾಹ್ಮಣ ಅಂತ ಹೇಳಿ ಕರೀತಾರೆ ಅಂತ ಹೇಳಿಬಿಟ್ಟು ಹೇಳಿ. ಮಂತ್ರೀಶ್ವರ ಈ ಪದವನ್ನು ಬಿಡಿಸ್ತೀರಾ? ಮಂತ್ರೀಶ್ವರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಕೈಯಾಸೆ ಈ ಪದವನ್ನು ಬಿಡಿಸ್ತೀರಾ? ಕೈ ಪ್ಲಸ್ ಆಸೆ, ಕೈಯಾಸೆ. ಯಕಾರಾಗಮ ಸಂಧಿ. ಮಂತ್ರೀಶ್ವರ ಸವರ್ಣ ದೀರ್ಘ ಸಂಧಿಗೆ ಸಂಧಿ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ನೆಕ್ಸ್ಟ್, ಇಷ್ಟು ಈ ಒಂದು ಪಾಠದಲ್ಲಿ ನಾವು ತಿಳಿದುಕೊಂಡಂತಹ ಅಂಶಗಳು. ಇವತ್ತು ಎರಡು ನುಡಿಯನ್ನ ತಿಳಿದುಕೊಂಡ್ವಿ, ಹೌದಾ? ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಹೇಳಿಬಿಟ್ಟು ಭಾವಿಸ್ತೀವಿ. ಗೊತ್ತಾಯ್ತಾ? ಇಲ್ಲಿ ತಂದೆ ತಾಯಿ ಗುರು ಪತ್ನಿ ಇವು ಮಾಡ್ತಕ್ಕಂಥ ಕರ್ತವ್ಯಗಳು ಏನು, ರಾಜ ಮಂತ್ರಿ ಭಟ ಮತ್ತು ಬ್ರಾಹ್ಮಣ ನಟನ ಹುಲಿಗೆರೆ ಸೋಮನಾಥ ಕವಿ ಪ್ರಸ್ತುತ ಪದ್ಯದಲ್ಲಿ ಸ್ವಾರಸ್ಯಕರವಾಗಿ ಚಿತ್ರಿಸಿದ್ದಾರೆ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ಕೇಳಿ. ನಾಳೆ ದಿವಸ ಒಂದು ಗೃಹ ಪಾಠ ನಿಮಗೆ ಏನಪ್ಪಾ ಅಂದ್ರೆ, ಈ ಎರಡು ಪದ್ಯಗಳನ್ನ ಹೇಳಿದಿನಲ್ಲ, ಈ ಎರಡು ಪದ್ಯಗಳ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರ್ಕೊಂಡು ಬರಬೇಕು. ಗೊತ್ತಾಯ್ತಾ? ಸೋಮೇಶ್ವರ ಶತಕದ ಎರಡು ಪದ್ಯಗಳು ನಿಮ್ಮ ಅಭ್ಯಾಸಕ್ಕೆ ಇಟ್ಟಿದಾರಲ್ಲ, ಆ ಎರಡು ಪದ್ಯಗಳ ಭಾವಾರ್ಥವನ್ನ ನಿಮ್ಮ ಮಾತುಗಳಲ್ಲಿ ಬರೆದುಕೊಂಡು ಬರಬೇಕು. ಎಲ್ಲರಿಗೂ ಧನ್ಯವಾದ.